ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟಿ ಸರ್. ಒಂದು ಕತೆ ಹೇಳ್ತೀನಿ ಕೇಳಿ. ನಾವು ಎಂಥದೇ ಕಷ್ಟ ಪರಿಸ್ಥಿತಿಲಿದ್ರು, ಎಂಥದೇ ಒತ್ತಡದ ಪರಿಸ್ಥಿತಿಲಿದ್ರು, ನಮ್ಮ ಕೈಲಿ ಆಗಲ್ಲ, ಇನ್ನೇನು ನಮ್ಮದು ಕ್ವಿಟ್ ಮಾಡ್ತಿದ್ದೀನಿ ಅಂತಂದ್ರೂ, ಅಥವಾ ನಮಗಿನ ಮುಂದೆ ಬಲಿಷ್ಠವಾದ ಒಂದು ಕಷ್ಟ ಇದೆ, ಅಥವಾ ಬಲಿಷ್ಠವಾದ ಏನೋ ನನ್ಗೆ ಆಗದಿರೋದಂಥ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿನಲ್ಲೂ ನಾವು ಮನಸ್ಸು ಮಾಡಿದ್ರೆ ಅಥವಾ ಒಂದು ಕಮಿಟ್ಮೆಂಟ್ ಮಾಡಿಕೊಂಡ್ರೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮಗೆ ಮೈಕ್ ಟೈಸನ್ ಕೇಳಿರ್ತೀರ. ಪ್ರಪಂಚದ ಅತಿ ದೊಡ್ಡ ದೈತ್ಯ ಬಾಕ್ಸರ್. ಅವನ್ನ ಸೋಲಿಸಿದ ಇತಿಹಾಸನೇ ಇರಲಿಲ್ಲ, ಗೊತ್ತಾಗ್ತಿದೆ. ಎಂಥ ಪೀಕಲ್ಲಿದ್ದ ಅಂತಂದರೆ ಅವನ ವಿರುದ್ಧ ಏನಾದರೂ ಬಾಕ್ಸಿಂಗ್ ಮಾಡ್ತಾಯಿದ್ರೆ ಗ್ಯಾರಂಟಿ ಸತ್ರು ಅಂತಲೇ ಪರಿಗಣಿಸ್ತಾಯಿದ್ರು. ಆ ರೀತಿಯ ಒಂದು ಹವಾ ಮಡಗಿದ್ದ ಅಂಥ ಕಾಲದಲ್ಲಿ. ನೋಡಿರ್ತೀರ ಮೈಕ್ ಟೈಸನ್ ಅವನು ಯಾವ ರೀತಿ ಪಂಚಿಂಗ್ ಇತ್ತು, ಅವ್ರು ಯಾವ ರೀತಿ ಕಿಕ್ಗಳಿದ್ವು ಅಂತ. ಆದರೆ ಒಬ್ಬ ಸಾಮಾನ್ಯ ಬಾಕ್ಸರ್ ತಾನು ಕೊಟ್ಟಂಥ, ತನ್ನ ತಾಯಿಗೆ ಕೊಟ್ಟಂಥ ಒಂದೇ ಒಂದು ಕಮಿಟ್ಮೆಂಟಿಂದ ಅಂಥ ದೊಡ್ಡ ಬಾಕ್ಸರ್ನ ಸೋಲಿಸ್ತಾನೆ. 1990 ನಡೆಯೋ ಈ ಒಂದು ಘಟನೆ, ಡಗ್ಲಾಸ್ ಅನ್ನೋ ಒಬ್ಬ ಸಿಂಪಲ್ ಬಾಕ್ಸರ್. ಅವರ ತಾಯಿಗೆ ಏನಿರುತ್ತೆ, ಒಂದು ಆಸೆ ಇರುತ್ತೆ. ಏನಂತ, ನನ್ನ ಮಗ ಒಬ್ಬ ದೊಡ್ಡ ಬಾಕ್ಸರ್ ಆಗಬೇಕು ಅಂತ. ಅವನು ಹೇಳಿರ್ತಾನೆ, ಅವ್ರ ತಾಯಿಗೆ ಒಂದು ಮಾತು ಕೊಟ್ಟಿರ್ತಾನೆ, ಕಮಿಟ್ಮೆಂಟ್ ಆಗಿರ್ತಾನೆ. ಏನಂತ, ಅಮ್ಮ ನಾನು ಮೈಕ್ ಟೈಸನ್ನ ಸೋಲಿಸ್ತೀನಿ ಅಂತ. ಅದುವರೆಗೂ ಮೈಕ್ ಟೈಸನ್ನು ಒಂದು ಮ್ಯಾಚು ಸೋತಿರಲ್ಲ, 15-0 ಇರುತ್ತೆ. ಇವನು ಒಬ್ಬ ನಾರ್ಮಲ್ ಬಾಕ್ಸರ್ ಆಗಿರ್ತಾನೆ, ಅಂಥ ನೇಮು ಇರಲ್ಲ, ಯಾರೂ ಇಷ್ಟೊಂದು ಪರಿಚಯನೂ ಇರಲ್ಲ. ಡಗ್ಲಾಸ್ ಅಂತ ಅವನು ಬರೀ 16 ಮ್ಯಾಚ್ ಆಡಿರ್ತಾನೆ. 16 ಮ್ಯಾಚಲ್ಲಿ 4 ಮ್ಯಾಚ್ ಸೋತಿರ್ತಾನೆ. ಅವ್ರ ತಾಯಿಗೆ ಹೇಳಿರ್ತಾರೆ, ನಾನು ಹೆಂಗಾದ್ರೂ ಮಾಡಿ ಅವನ್ನ ಸೋಲಿಸ್ತೀನಿ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡ್ತಾನೆ. ಅನ್ಫಾರ್ಚುನೇಟ್ಲಿ ಏನಾಗುತ್ತೆ, ಅವ್ರ ತಾಯಿ 2 ವಾರಕ್ಕೆ ಮುಂಚೆ ಏನು ಅನೌನ್ಸ್ ಆಗಿರುತ್ತೆ ಮ್ಯಾಚು, ಮೈಕ್ ಟೈಸನ್ ವರ್ಸಸ್ ಡಗ್ಲಾಸ್ ಅಂತ. ಅವ್ರ ತಾಯಿ ಸತ್ತೋಗ್ಬಿಡ್ತಾರೆ. ಎಂಥ ಸಿಚುವೇಶನ್ ಅಂದರೆ, ಅವನ ತಾಯಿಗೋಸ್ಕರನೇ ಅವನು ಈ ಬಾಕ್ಸಿಂಗ್ ರಿಸ್ಕ್ನ ತೊಗೊತಿರೋದು. ಅವ್ರ ತಾಯಿ ಸತ್ತೋಗ್ತಾರೆ. ಆವಾಗ ಎಲ್ಲ ಹೇಳ್ತಾರೆ, ಸುತ್ತಮುತ್ತ ಇರೋರೆಲ್ಲ ಹೇಳ್ತಾರೆ, ಅವ್ರ ಕೋಚ್ ಎಲ್ಲ ಹೇಳ್ತಾರೆ, ಅಥವಾ ಅವರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಬೇಡ ಬಿಟ್ಬಿಡು, ನಿಮ್ಮ ತಾಯಿನೇ ಇಲ್ವಲ್ಲ, ಮತ್ತು ಮೈಕ್ ಟೈಸನ್ ವಿರುದ್ಧ ಗೆಲ್ಲೋದು ಅಷ್ಟು ಸುಲಭ ಇಲ್ಲ, ಹೆವಿ ಕಾಂಪಿಟೇಷನ್ನು, ಅವನು ಪಂಚಿಂಗ್ ಏನಾರು ಹೊಡೆದ್ರೆ ಗ್ಯಾರಂಟಿ ನೀನು ಸತ್ಯ ಹೋಗ್ತೀಯ, ನಿನ್ನ ಜೀವನನೇ ಇರೋಲ್ಲ ಅಂತ ಎಲ್ಲ ಫುಲ್ ಹೇಳ್ತಾರೆ. ಬಟ್ ಅವನು ಹೋದರೆ ಒಂದು ಹೇಳಿರ್ತಾನೆ, ನಮ್ಮ ತಾಯಿಗೆ ನಾನು ಮಾತು ಕೊಟ್ಟಿದ್ದೀನಿ, ನಾನು ಅದನ್ನು ಮಾಡ್ತೀನಿ, ಅವನ್ನ ಸೋಲಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ನಾನು ಅದು ಮಾಡೇ ಮಾಡ್ತೀನಿ ಅಂತ ಕಮಿಟ್ ಆಗಿರ್ತಾನೆ. ಎಷ್ಟು ಕಮಿಟ್ ಇರ್ತಾನೆ ಅಂತಂದರೆ, ಅವರ ತಾಯಿ ಸತ್ತು 2 ವಾರಕ್ಕೆ ಅಖಾಡಕ್ಕೆ ಇಳಿದು ಬಾಕ್ಸಿಂಗ್ ಮಾಡೋಕ್ಕೆ ಬರ್ತಾನೆ. ಬರುತ್ತೆ, ಚಾಂಪಿಯನ್ಶಿಪ್ ಸ್ಟಾರ್ಟ್ ಆಗುತ್ತೆ, ಬಾಕ್ಸಿಂಗ್ ಕೇಜ್ ಒಳಗೆ ಬಿಡ್ತಾರೆ, ಹೊಡೆದಾಡ್ತಾರೆ, ಸರಿಯಾಗಿ ಹೊಡೆದಾಡ್ತಾರೆ. 8ನೇ ರೌಂಡಲ್ಲಿ ನಾಕೌಟ್ ಮಾಡಿಬಿಡ್ತಾನೆ. ಯಾರು? ಮೈಕ್ ಟೈಸನ್. ಯಾರನ್ನ? ಡಗ್ಲಾಸ್ ಇನ್ನೇ ಸತ್ತ ಬಿಡು, ಇನ್ನೇನು ಕೈಲಿ ಆಗಲ್ಲ ಅಂತ ಹೇಳ್ತಾನೆ. ಅಲ್ಲಿ ಒಂದು ಇದನ್ನ ಹೇಳಿಸ್ತಾರೆ, 10 ಕೌಂಟ್ಸ್ ಹೇಳ್ತಾರೆ. 10 ಕೌಂಟ್ಸ್ ಆಗಿ ಹೆಂಗೋ ಎದ್ದು ನಿಂತ್ಕೊತಾನೆ ಡಗ್ಲಾಸ್. ಇನ್ನೇನು ನೆಕ್ಸ್ಟ್ ರೌಂಡಲ್ಲಿ ಕಿಕ್ಔಟ್ ಇವನು ಸತ್ತೋಗ್ತಾನೆ ಅಂತ ಅಂದ್ಬಿಟ್ಟು ಎಲ್ಲರೂ ಅಸಂಪ್ಷನ್ ಇರ್ತಾರೆ. ಅಷ್ಟು ಕ್ಯೂರಿಯಾಸಿಟಿ ಮ್ಯಾಚ್ ಇರುತ್ತೆ. ಡಗ್ಲಾಸ್ಗೆ ಅದೆಷ್ಟು ಪವರ್ ಬರುತ್ತೋ ಗೊತ್ತಿಲ್ಲ. ಅವ್ರ ತಾಯಿ ನೆನೆಸ್ಕೊಂಡು, ಅಥವಾ ಅವನು ಕಮಿಟ್ಮೆಂಟ್ ನೆನೆಸ್ಕೊಂಡು, ಅಥವಾ ನಾನು ಏನಾರು ಮಾಡಬೇಕು, ಸಾಧನೆ ಮಾಡಬೇಕು, ಸತ್ತರೆ ಇವತ್ತೇ ಸಾಯ್ತೀನಿ, ಗೆದ್ದರೆ ಇತಿಹಾಸ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಟಿಂದ 9ನೇ ರೌಂಡಲ್ಲಿ ಮೈಕ್ ಟೈಸನ್ಗೆ ಹೊಡಿತಾನೆ ಪಂಚು. ಎಲ್ಲಿಂದ ಎನರ್ಜಿ ಬರುತ್ತೋ ಆ ಪಂಚ್ಗಳಂತೂ ಸಿಕ್ಕಾಪಟ್ಟೆ ಪವರ್ಫುಲ್ ಪಂಚ್ ಹೊಡಿತಾನೆ. ಆ ಇದರಲ್ಲಿ ನಾಕೌಟ್ ಮಾಡ್ತಾನೆ. ಯಾರನ್ನ? ಮೈಕ್ ಟೈಸನ್ನ 9ನೇ ರೌಂಡಲ್ಲಿ ನಾಕೌಟ್ ಮಾಡಿ, ನಾಕೌಟ್ ಅಂದರೆ ಇನ್ನೇನು ಎದ್ದೇಳೋಕ್ಕಾಗಲ್ಲ ಅನ್ನೋ ಲೆವೆಲಿಗೆ ಮಾಡಿ, ಇದು ಒಂದೇ ಒಂದು ರೌಂಡ್. ಅಂದರೆ ಇಡೀ ಪ್ರಪಂಚದಲ್ಲಿ ಅವನು ಯಾರು ಸೋಲ್ಸೋಕ್ಕಾಗದಂಥ ಒಬ್ಬ ವ್ಯಕ್ತಿನ, ತನ್ನ ತಾಯಿಗೆ ಕೊಟ್ಟಂಥ ಕಮಿಟ್ಮೆಂಟು, ತಾನು ತಗೊಂಡಂಥ ನಿರ್ಧಾರಕ್ಕೆ ಬದ್ಧರಾಗಿ, ನಾನು ಸತ್ರೂ ಪರವಾಗಿಲ್ಲ, ನಾನು ಅದನ್ನು ಮಾಡೇ ತೀರ್ತೀನಿ ಅನ್ನೋ ಒಂದು ಕಮಿಟ್ಮೆಂಟ್ಗೋಸ್ಕರ ಅವನು ಹೋರಾಡ್ದ. ಹಾಗೆ ನಮ್ಮ ಜೀವನದಲ್ಲಿ ಪರೀಕ್ಷೆಗಳು ಬರ್ತವೆ, ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅದು ಇವಾಗ ಬರುತ್ತೆ ಅಂತ. ಅದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, ಅಥವಾ ಜೀವನದಲ್ಲಿ ಕೆಲವು ಪರೀಕ್ಷೆಗಳು ಬರ್ತವೆ, ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಥರ ಇರುತ್ತೆ ಅಂತ. ಆದರೆ ನಮ್ಮಲ್ಲಿರುವ ಕಮಿಟ್ಮೆಂಟ್, ನಮ್ಮಲ್ಲಿರುವ ಒಂದು ಆಂಬಿಷನ್, ಅಥವಾ ನಾವು ಅದನ್ನು ಮಾಡಲೇಬೇಕು ಅನ್ನೋ ಒಂದು ನಿರ್ಧಾರ ನಮ್ಮ ಜೀವನವನ್ನು ಬದಲಾಗುತ್ತೆ. ಹಾಗಾಗಿ ಜಾಸ್ತಿ ಥಿಂಕ್ ಮಾಡೋಕ್ಕೆ ಹೋಗ್ಬಿಡಿ, ಓವರ್ ಥಿಂಕ್ ಮಾಡಿ. ನಿಮ್ಮ ಎಲ್ಲರ ಕೈಲೂ ಆಗುತ್ತೆ. ಆ ಕಮಿಟ್ಮೆಂಟ್ ಇಟ್ಕೊಳ್ಳಿ, ನೀವೇನು ಮಾಡಬೇಕು ಅದಕ್ಕೆ ವರ್ಕ್ ಮಾಡಿ. ಹೆಂಗೆ ಅಂದರೆ, ಡಗ್ಲಾಸ್ ಥರ
ಪ್ರಾಕ್ಟೀಸ್ ಹಂಗಂದ್ಬಿಟ್ಟು ಡಗ್ಲಾಸ್ ಮನೇಲಿ ಕೂತ್ಕೊಂಡಿರಲಿಲ್ಲ. ಅವನು ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಬಟ್ ಆದರೆ ಒಂದು ಸ್ಟೆಪ್ಪು ಈ ಟೈಸನ್ಗಿನ ಏನಕ್ಕೆ ಜಾಸ್ತಿ ಆಯಿತು ಅಂತಂದರೆ, ಅವ್ನು ಗೆಲ್ಲಕ್ಕೆ ಕಾರಣ ಏನಕ್ಕಾಯಿತು ಅಂತಂದರೆ, ಗೆಲ್ಲಕ್ಕೆ ಕಾರಣ ಆಗಿದ್ದೇನು ಅಂತಂದರೆ ಅವನ ಕಮಿಟ್ಮೆಂಟ್, ಅವನ ಬದ್ಧತೆ, ಅವನ ಡಿಸಿಪ್ಲಿನ್, ಅವನ ತಾಯಿ ಕೊಟ್ಟಂಥ ಒಂದು ಮಾತು. ನೀವು ತುಂಬ ಜನ ಎಕ್ಸಾಮ್ಸ್ಗೆ ಓದೋಕ್ಕೆ ತಂದೆ ತಾಯಿಗಳಿಗೆ ಮಾತು ಕೊಟ್ಟು ಬಂದಿರ್ತೀರ, ನಾನೊಂದು ಜಾಬ್ ತೊಗೊತೀನಿ, ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗ್ತೀನಿ, ಒಂದು PSI ಆಗ್ತೀನಿ, UPSC ಬರಿತೀನಿ ಅಂತ. ಆ ಕಮಿಟ್ಮೆಂಟಿಗೆ ಹೋರಾಡಿ. ಆ ಕಮಿಟ್ಮೆಂಟಿಗೆ ಹೆಂಗೆ ಹೋರಾಡಬೇಕು ಅಂತಂದರೆ, ನಿಮ್ಮ ಜೀವನದ ಎಲ್ಲ ಎನರ್ಜಿನ ಅಲ್ಲಿ ಹಾಕಬೇಕು. ಖಂಡಿತ ಅವಾಗ ನಿಮ್ಗೇನಾಗುತ್ತೆ, ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಡಗ್ಲಾಸ್ ಅನ್ನೋ ಒಬ್ಬ ಬಾಕ್ಸರ್. ಗೊತ್ತಾಗ್ತಿದೆ, ಅವ್ನು ಯಾರು ಅಂತಲೇ ಗೊತ್ತಿರಲಿಲ್ಲ, ಆದ್ರೂ ಆ ಲೆವೆಲ್ಗೆ ಹೋರಾಡಿ ಗೆದ್ದ. ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀರಾ, ಆ ಕಮಿಟ್ಮೆಂಟ್ಗೆ ಏನೇ ಕಷ್ಟ ಬರಲಿ, ಏನೇ ಅಡ್ಡಿ ಆತಂಕಗಳು ಬರಲಿ, ಖಂಡಿತ ಗಿವ್ ಅಪ್ ಮಾಡೋಕ್ಕೆ ಹೋಗಬೇಡಿ. ಗಿವ್ ಅಪ್ ಮಾಡ್ದಲೇ ನಿಮ್ಮ ಎಲ್ಲ ಎಫರ್ಟ್ನ ಹಾಕಿ, ಆ ಎಲ್ಲ ಎಫರ್ಟ್ಗೆ ಮೇಲಿರೋ ಒಬ್ಬ ನಿಮ್ಮ ಶ್ರಮನ ನೋಡಿ ನಿಮಗೆ ಮೇಲೆ ನೋಡಿರುವ ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವಂತ ವಂಶಿ ಫಿಲಮಲ್ಲಿ ಬರುತ್ತೆ ಒಂದು ಲೈನು, ಸೂಪರ್ ಆಗಿದೆ. ಯಾಕೆಂತಂದರೆ ನೀವು ಮಾಡೋ ಆ ಒಂದು ಎಫರ್ಟ್ನ ಅಲ್ಲಿ ನೋಡ್ತಾ ಇರ್ತಾನೆ, ಅದಕ್ಕೆ ತಕ್ಕಂಥ ಪ್ರತಿಫಲ ಕೊಡ್ತಾನೆ. ಅದಕ್ಕೆ ಎಫರ್ಟ್ ಹಾಕಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ, ನಿಮ್ಮ ಏನು ಅಂದ್ಕೊಂಡಿದ್ದಾರೆ ಗುರಿ ಸಾಧಿಸೋವರೆಗೂ ಗಿವ್ ಅಪ್. ಗೊತ್ತಾಗ್ತದೆ, ನೆವರ್ ಗಿವ್ ಅಪ್. ಗೊತ್ತಾಗ್ತಿದೆ, ಆ ಆ್ಯಟಿಟ್ಯೂಡ್ ಇಟ್ಕೊಳ್ಳೇಬೇಡಿ, ನೆಗೆಟಿವ್ ಥಿಂಕ್ ಮಾಡಲೇಬೇಡಿ. ಗೊತ್ತಾಗ್ತಿದೆ, ಇದು ಫಾಲೋ ಮಾಡಿ. ಖಂಡಿತ ನಿಮ್ಮ ಮುಂದೆ ಬರೋ ಯಾವೇ ನಿಮ್ಮ ಜೀವನದ ಸವಾಲುಗಳನ್ನ ಈಸಿಯಾಗಿ ಎದುರಿಸ್ತೀರಾ.